ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನಿಮಗೆ ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕಿದ್ರೆ ನಾನು ಈ 3 ಟೈಪ್ ಇದು ಪ್ರಾಜೆಕ್ಟ್ ಅನ್ನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೇನೆ. ಈ 3 ಟೈಪ್ ಇದು ಪ್ರಾಜೆಕ್ಟ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಕಲಿಯಲಿಕ್ಕೆ ತುಂಬಾ ಸುಲಭದಲ್ಲಿ ಆಗ್ತದೆ. ಮತ್ತೆ ನೀವು ಇಮಿಡಿಯೇಟ್ಲಿ ಜಾಬ್ಸ್ ಗೆ ಅಪ್ಲೈ ಮಾಡಿಕೊಂಡು ನಿಮಗೆ ಫುಲ್ ಸ್ಟಾಕ್ ಡೆವಲಪರ್ ಜಾಬ್ ಅನ್ನು ನಿಮಗೆ ಪಡೀಲಿಕ್ಕೆ ಆಗ್ತದೆ, ನೀವು ಈ 3 ಟೈಪ್ ಇದು ಪ್ರಾಜೆಕ್ಟ್ ಅನ್ನು ಕರೆಕ್ಟ್ ಆಗಿ ಮಾಡಿದ್ರೆ. ಸೊ ಹಾಗೆ ಅಂತ ಹೇಳುವಾಗ ಪ್ರಾಜೆಕ್ಟ್ ಅನ್ನು ಎಂತಕ್ಕೆ ಬಿಲ್ಡ್ ಮಾಡಬೇಕು ಅಂತ ನಿಮಗೆ ಕ್ವಶನ್ ಬರ್ತದೆ. ಪ್ರಾಜೆಕ್ಟ್ ಅನ್ನು ನೀವು ಎಂತಕ್ಕೆ ಬಿಲ್ಡ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಪ್ರಾಕ್ಟೀಸ್ ಸಿಗ್ತದೆ. ಈಗ ರಿಯಲ್ ವರ್ಲ್ಡ್ ಪ್ರೋಗ್ರಾಮಿಂಗ್ ಜಾಬ್ ಅಥವಾ ಡೆವಲಪರ್ ಜಾಬ್ ಅಂತ ಹೇಳಿದ್ರೆ ಅಲ್ಲಿ ನೀವು ಕುತ್ಕೊಂಡು ಅವರ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರ್ತೀರಿ. ಸೊ ಅದರಿಂದಾಗಿ ನೀವು ಇದು ಮಾಡ್ಬೇಕಾಗ್ತದೆ, ಅಂದ್ರೆ ಬಿಲ್ಡ್ ಪ್ರಾಜೆಕ್ಟ್. ಎಷ್ಟಾಗ್ತದೆ ಅಷ್ಟು ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡಿ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಎಲ್ಲ ಕಾನ್ಸೆಪ್ಟ್ಸ್ ಗಳು ಅರ್ಥ ಆಗ್ತವೆ. ಮತ್ತೆ ನೀವೀಗ ಜಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಎಂತಾದ್ರು ಒಂದು ಕಾನ್ಸೆಪ್ಟ್ ಕಲಿಯುತ್ತಿರುವಾಗ ನಿಮ್ಗೆ ಅದು ಎಲ್ಲಿ ಯೂಸ್ ಆಗ್ತದೆ ಅಂತೆಲ್ಲ ಅಷ್ಟು ತಲೆಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ನೀವು ಪ್ರಾಜೆಕ್ಟ್ ಮಾಡ್ತಿರುವಾಗ ಅವಾಗ ನಿಮ್ಗೆ ಅದು ಗೊತ್ತಾಗ್ತದೆ, ಅದು ಎಲ್ಲಿ ಯೂಸ್ ಆಗ್ತದೆ, ಮತ್ತೆ ಆ ವಿಷಯವನ್ನು ನೀವು ಕಲೀಲಿಕ್ಕೆ ಆಗ್ತದೆ. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಕೆಲವು ಕಾನ್ಸೆಪ್ಟ್ಸ್ ಗಳು ಉಂಟಲ್ಲ, ಅದು ಕಾಣ್ಲಿಕ್ಕೆ ಶುರು ಆಗ್ತದೆ, ಮತ್ತೆ ಅದು ನಿಮ್ಗೆ ಅರ್ಥ ಆಗ್ತದೆ ಸಹ. ಅದೇ ನೀವು ಕಾನ್ಸೆಪ್ಟ್ಸ್ ಗಳನ್ನು ಕಲಿತಾ ಹೋದ್ರೆ ನಿಮ್ಗೆ ಅದು ಅರ್ಥ ಆಗುದಿಲ್ಲ, ಎಲ್ಲಿ ಅದನ್ನು ಯೂಸ್ ಆಗ್ತದೆ ಮತ್ತೆ ಅದು ಎಂತಕ್ಕೆ ಕಲಿತಿದ್ದೇವೆ ಅಂತೇಳಿ. ಸೊ ಅದರಿಂದಾಗಿ ನಾವು ಈಗ ಡೈರೆಕ್ಟ್ ಯಾವ ಪ್ರಾಜೆಕ್ಟ್ ಮಾಡೋದು ಅಂತೇಳಿ ನೋಡುವ. ಫಸ್ಟ್ ಆಫ್ ಆಲ್ ನೀವು ಕ್ರೆಡ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಗಳನ್ನು ಮಾಡ್ಬೇಕು. ಸೊ ಎಂತ ಇದು ಕ್ರೆಡ್ ಅಂತ ಹೇಳಿದ್ರೆ? ಕ್ರೆಡ್ ಅಂತ ಹೇಳಿದ್ರೆ ಕ್ರಿಯೇಟ್, ರೀಡ್, ಅಪ್ಡೇಟ್ ಮತ್ತೆ ಡಿಲೀಟ್. ಈ 4 ಆಪರೇಷನ್ ಉಂಟಲ್ಲ, ಅದು ನಿಮ್ಗೆ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಯಾವುದೇ ಟೈಪ್ ಇದು ಫೀಚರ್ಸ್ ಗಳನ್ನು ಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಒಂದು ಲೈಕ್ ಬಟನ್ ಇರ್ತದೆ, ಆ ಬಟನ್ ಲೈಕ್ ಕೊಡುವಾಗ ಲೈಕ್ ಕೌಂಟ್ ಹೆಚ್ಚಾಗಬೇಕು. ಅವಾಗ ನೀವು ಆಕ್ಚುಲಿ ಅಪ್ಡೇಟ್ ಆಪರೇಷನ್ ಮಾಡ್ತಿರೋದು. ಎಂತಕಂದ್ರೆ ಆಲ್ರೆಡಿ ಲೈಕ್ ಇದು ಕೌಂಟ್ ಒಂದು ಸೆಟ್ ಆಗಿರ್ತದೆ, ಮೇ ಬಿ ಒಂದು 5 ಜನ ಆಲ್ರೆಡಿ ಲೈಕ್ ಮಾಡಿರ್ತಾರೆ. ನೀವು ಆ ಲೈಕ್ ಅನ್ನು ಅಪ್ಡೇಟ್ ಮಾಡ್ತಿರೋದು. ಮತ್ತೆ ಆಬ್ವಿಯಸ್ಲಿ ನಿಮ್ಗೆ ಅದು ಉಳಿದದ 5 ಲೈಕ್ ಕಾಣ್ತದಲ್ಲ, ಅದು ರೀಡ್ ಅಲ್ಲಿ ಬರ್ತದೆ. ಎಂತಕಂದ್ರೆ ನಿಮ್ಗೆ ಅದು 5 ಕಾಣ್ಬೇಕಲ್ಲ. ನೆಕ್ಸ್ಟ್ ಅದಾದ ನಂತರ ಕ್ರಿಯೇಟ್ ಅಂತೇಳಿ ಈಗ 0 ಲೈಕ್ಸ್ ಇರ್ತದೆ. ಅವಾಗ ಒಬ್ರು ಲೈಕ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಲೈಕ್ ಕೌಂಟ್ 1 ಅಂತೆಲ್ಲ ಆಗ್ತದೆ, ಅವಾಗ ಅದು ಕ್ರಿಯೇಟ್ ಆಗುದು. ಡಿಲೀಟ್ ಅಂತ ಹೇಳಿದ್ರೆ ಮೇ ಬಿ ನೀವು ಅದನ್ನ ಅನ್ಲೈಕ್ ಮಾಡಿದ್ರೆ, ಅನ್ಲೈಕ್ ಮಾಡಬೇಡಿ ನನ್ನ ವಿಡಿಯೋಸ್ ಅನ್ನು, ನೀವು ಅನ್ಲೈಕ್ ಮಾಡಿದ್ರೆ ಅವಾಗ ಅದು ಡಿಲೀಟ್ ಆಪರೇಷನ್ ಆಗ್ತದೆ. ಸೊ ನೀವು ಯಾವುದೇ ಫೀಚರ್ ಅನ್ನು ಇಟ್ಕೊಳ್ಳಿ, ನಿಮ್ಗೆ ಅದರಲ್ಲಿ ಕ್ರಿಯೇಟ್, ರೀಡ್, ಅಪ್ಡೇಟ್ ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ಅಡ್ವಾನ್ಸ್ ಗೆ ಹೋಗೋದಾದ್ರೆ ಅವಾಗ ನೀವು ಕೆಲವು ಮೇ ಬಿ ಅಪ್ಡೇಟ್ ಅಥವಾ ಡಿಲೀಟ್ ಆಪರೇಷನ್ ಮಾತ್ರ ಯೂಸ್ ಮಾಡ್ತೀರಿ ಒಂದು ಫೀಚರ್ ಅನ್ನು ಕ್ರಿಯೇಟ್ ಮಾಡುವಾಗ. ಬಟ್ ಯೂಶುವಲಿ ನಿಮ್ಗೆ ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್ ಇದು ಕರೆಕ್ಟ್ ಆಗಿ ನಿಮಗೆ ಅರ್ಥ ಆದ್ರೆ ನೀವು ಇಡೀ ವೆಬ್ಸೈಟ್ ಅನ್ನು ಮಾಡಬಹುದು ನಿಮ್ಗೆ. ಮತ್ತೆ ನಿಮ್ಗೆ ಎಂತ ಕಾನ್ಸೆಪ್ಟ್ಸ್ ಗಳನ್ನು ಕಲೀಲಿಕ್ಕೆ ಅಷ್ಟು ಕಷ್ಟ ಆಗುದಿಲ್ಲ ನಿಮ್ಗೆ ಒಂದ್ಸರಿ ಅರ್ಥ ಆದ ನಂತರ ಯಾವ ರೀತಿ ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್ ಮಾಡುದು ಅಂತ. ಸೊ ಈಗ ಇನ್ನೊಂದ್ಸಲ ನಿಮ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಿದ್ರೆ, ಇದು ವೆಬ್ಸೈಟ್ ಉಂಟು, ಈ ವೆಬ್ಸೈಟ್ ಬ್ಯಾಕ್ ಎಂಡ್ ಸರ್ವರ್ ಕನೆಕ್ಟ್ ಆಗ್ತಾ ಉಂಟು. ಈ ಬ್ಯಾಕ್ ಎಂಡ್ ಸರ್ವರ್ ಡಾಟಾಬೇಸ್ ಇಂದ ಐಟಮ್ಸ್ ಅನ್ನು ಅಥವಾ ಡಾಟಾವನ್ನು ಫೆಚ್ ಮಾಡ್ತಾ ಇರ್ತದೆ. ಸೊ ಅದರಿಂದ ಕ್ರಿಯೇಟ್ ಮಾಡುವಾಗ ಈ ವೆಬ್ಸೈಟ್ ಉಂಟಲ್ಲ, ಇದು ಬ್ಯಾಕ್ ಎಂಡ್ ಗೆ ಒಂದು ರಿಕ್ವೆಸ್ಟ್ ಕಳಿಸ್ತದೆ ಡಾಟಾದೊಟ್ಟಿಗೆ. ಆ ಬ್ಯಾಕ್ ಎಂಡ್ ಉಂಟಲ್ಲ ಅದನ್ನ ಡಾಟಾಬೇಸ್ ಅಲ್ಲಿ ಸೇವ್ ಮಾಡಿ ಬಿಡ್ತದೆ. ರೀಡ್ ಮಾಡುವಾಗ ಈ ಡಾಟಾಬೇಸ್ ಅಲ್ಲಿ ಸೇವ್ ಆಗಿರುವ ಐಟಮ್ ಬ್ಯಾಕ್ ಎಂಡ್ ಗೆ ಹೋಗ್ತದೆ, ಮತ್ತೆ ಬ್ಯಾಕ್ ಎಂಡ್ ಇಂದ ವೆಬ್ಸೈಟ್ ಗೆ ಬರ್ತದೆ. ಅವಾಗ ರೀಡ್ ಆಪರೇಷನ್ ವರ್ಕ್ ಆಗ್ತದೆ. ಅಪ್ಡೇಟ್ ಅಂತ ಹೇಳಿದ್ರೆ ನಿಮ್ಗೆ ಎಂತಾದ್ರೂ ಒಂದು ಐಟಮ್ ರೀಡ್ ಆಗಿ ಉಂಟು ಆಲ್ರೆಡಿ, ಅದನ್ನ ಅಪ್ಡೇಟ್ ಮಾಡ್ಬೇಕಿದ್ರೆ ನೀವು ಆ ಅಪ್ಡೇಟೆಡ್ ಐಟಮ್ ಅನ್ನು ಬ್ಯಾಕ್ ಎಂಡ್ ಗೆ ಪುನಃ ಕಳಿಸಬೇಕು. ಕಳಿಸಿದ ತಕ್ಷಣ ಅದು ಡಾಟಾಬೇಸ್ ಅಲ್ಲಿ ಹೋಗಿ ಅದನ್ನ ಅಪ್ಡೇಟ್ ಮಾಡಿ ಬಿಡ್ತದೆ. ಡಿಲೀಟ್ ಅಂತ ಹೇಳಿದ್ರೆ ಡಾಟಾಬೇಸ್ ಅಲ್ಲಿ ಒಂದು ಐಟಮ್ ಸ್ಟೋರ್ ಆಗಿರ್ತದಲ್ಲ, ಆ ಐಟಮ್ ಅನ್ನು ನೀವು ವೆಬ್ಸೈಟ್ ಅನ್ನು ಯೂಸ್ ಮಾಡಿ ಬ್ಯಾಕ್ ಎಂಡ್ ಗೆ ಕಮ್ಯುನಿಕೇಟ್ ಮಾಡಿ ಡಿಲೀಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಇದು 3 ಕಾನ್ಸೆಪ್ಟ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆದ್ರೆ ನಿಮ್ಗೆ ಇದು ಕ್ರೆಡ್ ಆಪರೇಷನ್ಸ್ ಗಳನ್ನು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದಾಗಿ ನೀವು ಕ್ರೆಡ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ. ಇದು ನಾನು ನನ್ನ ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಅಲ್ಲಿ ಉಂಟಲ್ಲ, ನಾನು ಕ್ರೆಡ್ ಆಪರೇಷನ್ ಇಂದಲೇ ನಾನು ಸ್ಟಾರ್ಟ್ ಮಾಡೋದು. ಸೊ ಅದರಿಂದ ನೀವು ಆ ಸೀರೀಸ್ ಅನ್ನು ನೀವು ಫಾಲೋ ಮಾಡ್ತಿದ್ರೆ ಆ ವಿಡಿಯೋಸ್ ಗಳನ್ನು ಚೆಕ್ಔಟ್ ಮಾಡಿ, ಅದು ಫ್ರೀಲಿ ಅವೈಲೇಬಲ್ ಇದೆ ಯೂಟ್ಯೂಬ್ ಅಲ್ಲೇ, ನಾನು ಎಲ್ಲಿ ಅದ್ರ ಲಿಂಕ್ ಹಾಕ್ತೇನೆ ಅದ್ರದ್ದು. ಅದಾದ ನಂತರ ನಾವು ಬ್ಲಾಗ್ ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಬೇಕು. ಈ ಬ್ಲಾಗ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನಿಮ್ಗೆ ಒಂದು ಪೋಸ್ಟ್ಸ್ ಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ, ಇದರಲ್ಲಿ ಕ್ಯಾಟಗರೀಸ್ ಅನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಯೂಸರ್ಸ್ ಇದ್ರೆ ಯೂಸರ್ಸ್ ಅನ್ನು ಸಹ ಹಾಕಿ ಬಿಡಬಹುದು, ಬಟ್ ನಾನು ಯೂಸರ್ಸ್ ಅನ್ನು ಹಾಕ್ಲಿಕ್ಕೆ ರೆಕಮೆಂಡ್ ಮಾಡ್ತಿಲ್ಲ ಅಟ್ ದ ಮೂಮೆಂಟ್. ನೆಕ್ಸ್ಟ್ ಪಬ್ಲಿಕ್ ಪೋಸ್ಟ್ ಗಳನ್ನು ಡಿಸ್ಪ್ಲೇ ಮಾಡೋದು. ಸೊ ಇದ್ರಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಈಗ ಪೋಸ್ಟ್ ಮತ್ತೆ ಕ್ಯಾಟಗರಿ ಉಂಟಲ್ಲ, ಇದೆರಡು ಕ್ರೆಡ್ ಸಿಸ್ಟಮ್. ಅಂದ್ರೆ ನೀವು ಇದರಲ್ಲಿ ಪೋಸ್ಟ್ ಗಳನ್ನು ಕ್ರಿಯೇಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಮತ್ತೆ ಆಬ್ವಿಯಸ್ಲಿ ವ್ಯೂ ಮಾಡಬೇಕು ಪೋಸ್ಟ್ ಗಳನ್ನು. ಕ್ಯಾಟಗರೀಸ್ ಅಲ್ಲಿ ಸಹ ಸೇಮ್, ಅವಾಗ ನಿಮ್ಗೆ ಪ್ರಾಕ್ಟೀಸ್ ಆಗ್ತದೆ. ಈಗ ಪೋಸ್ಟ್ ಗಳನ್ನು ಒಂದ್ಸರಿ ನೀವು ಮಾಡಿದ್ರೆ ಕ್ಯಾಟಗರೀಸ್ ನಿಮ್ಗೆ ಸೇಮ್ ಆಗಿ ಕಾಪಿ ಮಾಡ್ಲಿಕ್ಕೆ ಆಗ್ತದೆ ಅದರಲ್ಲಿ. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗ್ತದೆ ಯಾವ ರೀತಿ ಕ್ರೆಡ್ ಆಪರೇಷನ್ ವರ್ಕ್ ಆಗ್ತದೆ ಅಂತ. ಅದಾದ ನಂತರ ಯೂಸರ್ಸ್ ಅನ್ಸ ನೀವು ಮಾಡಬಹುದು ಡೈರೆಕ್ಟ್ಲಿ, ಜಸ್ಟ್ ಒಂದು ಯೂಸರ್ ಕ್ರಿಯೇಟ್ ಮಾಡುದು, ಮತ್ತೆ ಯೂಸರ್ ಡಿಲೀಟ್ ಮಾಡುದು, ಮತ್ತೆ
ಮತ್ತೆ ಯೂಸರ್ ಅಪ್ಡೇಟ್ ಮಾಡೋದು. ಇದ್ರಲ್ಲಿ ನಾನು ನಿಮಗೆ ಬೇರೆಂತ ಎಕ್ಸ್ಟ್ರಾ ಫೀಚರ್ ಆ್ಯಡ್ ಮಾಡ್ಲಿಕ್ಕೆ ಹೇಳ್ತಿಲ್ಲ, ಜಸ್ಟ್ ಯೂಸರ್ಸ್ಗಳನ್ನು ಕ್ರಿಯೇಟ್, ಅಪ್ಡೇಟ್, ರೀಡ್, ಡಿಲೀಟ್ ಅನ್ನು ಮಾಡಿದ್ರೆ ಆಯಿತು. ಅದಾದ ನಂತರ ನೆಕ್ಸ್ಟ್ ಡಿಸ್ಪ್ಲೇ ಪಬ್ಲಿಕ್ ಪೋಸ್ಟ್ಸ್. ಡಿಸ್ಪ್ಲೇ ಪಬ್ಲಿಕ್ ಪೋಸ್ಟ್ ಅಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮಗೆ ಇದು ಕ್ರಡ್ ಅಲ್ಲಿ ರೀಡ್ ಉಂಟಲ್ಲ, ಅದ್ರಲ್ಲಿ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ನಿಮಗೆ ಡಿಸ್ಪ್ಲೇ ಮಾಡ್ಲಿಕ್ಕೆ ಇರ್ತದೆ. ಎಂತಂದ್ರೆ ಎಲ್ಲ ಪೋಸ್ಟ್ಗಳು ಪಬ್ಲಿಕ್ ಆಗಿರೋದಿಲ್ಲ, ಅವಾಗ ನಿಮಗೆ ಸ್ವಲ್ಪ ರೀಡ್ ಆಪರೇಷನ್ ಅನ್ನು ಯಾವ ರೀತಿ ಮಾಡಿಫೈ ಮಾಡಿ ಡಿಸ್ಪ್ಲೇ ಮಾಡ್ಬೋದು ಅಂತ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಅದರಿಂದ ಒಂದು ಬ್ಲಾಗ್ ರಿಲೇಟೆಡ್ ಪ್ರಾಜೆಕ್ಟ್ಗಳನ್ನು ನೀವು ಮಾಡಿ. ನೆಕ್ಸ್ಟ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಒಂದು ಸೋಷಿಯಲ್ ನೆಟ್ವರ್ಕ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಲ್ಲಿ ಆಬ್ವಿಯಸ್ಲಿ ಪೋಸ್ಟ್ಗಳು ಇರ್ತವೆ. ಈಗ ನೀವು ನಿಮ್ಮ ಫೇಸ್ಬುಕ್ ಇದು ಫೀಡ್ ಎಲ್ಲ ಇರ್ತದಲ್ಲ, ಅಂಥ ರೀತಿಯ ಪೋಸ್ಟ್ಗಳೆಲ್ಲ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಅದಾದ ನಂತರ ಅಲ್ಲಿ ಇಮೇಜಸ್ಗಳು ಆ್ಯಡ್ ಮಾಡೋದು, ಮತ್ತೆ ನಿಮಗೆ ಈ ಪೋಸ್ಟ್ಗಳು ಉಂಟಲ್ಲ, ಇದು ಜಸ್ಟ್ ನಿಮಗೆ ಕ್ರೆಡ್ ಅನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೋಸ್ಕರ ಇರೋದು. ಸೊ ಅದರಿಂದಾಗಿ ನಿಮಗೆ ಪೋಸ್ಟ್ಗಳನ್ನು ಕರೆಕ್ಟಾಗಿ ಮಾಡೋದು, ಮತ್ತೆ ಅದನ್ನು ಯಾವ ರೀತಿ ಎಡಿಟ್ ಆಪ್ಷನ್ ಇದ್ರೆ ಎಡಿಟ್ ಕೊಡೋದು ಅದರಲ್ಲಿ, ಮತ್ತೆ ಡಿಲೀಟ್ ಆಪ್ಷನ್ ಕೊಡೋದು, ಇಂಥದ್ದೆಲ್ಲ ವಿಷಯಗಳು ನೀವು ಪೋಸ್ಟ್ಗಳಲ್ಲಿ ಮಾಡಬೇಕು. ಅದಾದ ನಂತರ ಅಥೆಂಟಿಕೇಶನ್ ಉಂಟಲ್ಲ, ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ನಮ್ಮ ಈ ಪ್ರಾಜೆಕ್ಟ್ ಇದು. ಅದೆಂತಕ್ಕೆ ಅಂತ ಹೇಳಿದ್ರೆ, ಈಗ ಸೋಷಿಯಲ್ ನೆಟ್ವರ್ಕಲ್ಲಿ ನೀವು ಪೋಸ್ಟ್ಗಳು ಕ್ರಿಯೇಟ್ ಮಾಡೋದು ಉಂಟಲ್ಲ, ಅದು ನಿಮ್ಮ ಪೋಸ್ಟ್ಗಳು ನೀವು ಮಾತ್ರ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಬೇಕು. ಅದೇ ಈ ಬ್ಲಾಗ್ ಪ್ರಾಜೆಕ್ಟಲ್ಲಿ ಉಂಟಲ್ಲ, ನಿಮಗೆ ಪೋಸ್ಟ್ಗಳು ನಿಮ್ಮ ಟೀಮಲ್ಲಿ ಒಂದು 5 ಜನ ಇದ್ರೆ ಅವ್ರು ಯಾರು ಬೇಕಿದ್ರೆ ಕ್ರಿಯೇಟ್ ಮಾಡ್ಬೋದು ಪೋಸ್ಟ್ಗಳಲ್ಲಿ, ಅದರಲ್ಲಿ ನಿಮಗೆ ಎಂತ ಅಥೆಂಟಿಕೇಶನ್ ಎಲ್ಲ ಅಗತ್ಯ ಇಲ್ಲ. ಬಟ್ ವ್ಯಾರಾಸ್ ಇಲ್ಲಿ ಉಂಟಲ್ಲ ಸೋಷಿಯಲ್ ನೆಟ್ವರ್ಕ್ ಪ್ರಾಜೆಕ್ಟಲ್ಲಿ, ಅಲ್ಲಿ ನಿಮಗೆ ಅಥೆಂಟಿಕೇಶನ್ ತುಂಬ ಇಂಪಾರ್ಟೆಂಟ್. ಸೊ ಅದರಿಂದಾಗಿ ಯಾವ ರೀತಿ ಯೂಸರ್ ರಿಜಿಸ್ಟರ್ ಆಗೋದು, ಯಾವ ರೀತಿ ಲಾಗಿನ್ ಆಗೋದು, ಇಂಥ ಹಲವಾರು ರೀತಿಯ ಆಪ್ಷನ್ಸ್ಗಳು, ಅಂದರೆ ಫಾರ್ಗಾಟ್ ಪಾಸ್ವರ್ಡ್, ರೀಸೆಟ್ ಪಾಸ್ವರ್ಡ್, ಚೇಂಜ್ ಪಾಸ್ವರ್ಡ್, ಸೊ ಇದೆಲ್ಲ ನೀವು ಅಥೆಂಟಿಕೇಶನ್ ಸಿಸ್ಟಮಲ್ಲಿ ಹಾಕಬೇಕು. ಅದಾದ ನಂತರ ಪ್ರೊಫೈಲ್ ಅಂತ ಹೇಳಿದ್ರೆ ನಿಮ್ಗೆ ಈಗ ಜಸ್ಟ್ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡೋದು, ಅದು ಆಲ್ರೆಡಿ ನೀವು ರಿಜಿಸ್ಟರ್ ಮಾಡುವಾಗ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗಿರ್ತದೆ, ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ನೀವು ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಫ್ರೆಂಡ್ಸ್ ಅಂತ ಹೇಳಿದ್ರೆ ಈಗ ಬೇರೆಯವರ ಪ್ರೊಫೈಲ್ ಒಟ್ಟಿಗೆ ನೀವು ಯಾವ ರೀತಿ ಆಕ್ಸೆಸ್ ಅನ್ನು ಪಡಿಬಹುದು ಅಂತ, ಇದು ಸಹ ಒಂದು ರೀಡ್ ಮತ್ತೆ ಅಪ್ಡೇಟ್ ಆಪರೇಷನ್ ಅನ್ನು ಮಿಕ್ಸ್ ಮಾಡ್ಲಿಕ್ಕೆ ಇರ್ತದೆ ಇದರಲ್ಲಿ. ಎಂತಕಂದ್ರೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ಅಂತ ಹೇಳಿದ್ರೆ ಅವರ ಪ್ರೊಫೈಲಿಗೆ ಹೋಗಿ ನಾವು ಆಕ್ಸೆಸ್ ಅನ್ನು ಪಡೆಯುವುದು. ಅದರಿಂದ ಅದೊಂದು ರೀತಿ ರೀಡ್ ಮತ್ತೆ ಅಪ್ಡೇಟ್ ಆಪರೇಷನ್ ಅನ್ನು ನೀವು ಒಟ್ಟಿಗೆ ಕೊಡಿಸಿ ಮಾಡ್ಲಿಕ್ಕೆ ಇರ್ತದೆ. ನೀವು ಈ ಪ್ರಾಜೆಕ್ಟ್ ಅನ್ನು ಮಾಡುವಾಗ ನಿಮಗೆ ಅದು ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ನೆಕ್ಸ್ಟ್ ಕಮೆಂಟ್ಸ್ ಅಂತ ಹೇಳಿದ್ರೆ ನೀವು ಈಗ ಒಂದು ಪೋಸ್ಟ್ ಇರ್ತದೆ, ಅದರೊಳಗೆ ಕಮೆಂಟ್ಸ್ ಗಳನ್ನ ಹಾಕುದು ಅದೆಲ್ಲ ಇರ್ತದೆ. ಮತ್ತೆ ಇವನ್ ಲೈಕ್ ಬಟನ್ ಉಂಟಲ್ಲ, ಅದು ಸಹ ನಿಮ್ಗೆ ಇದರಲ್ಲಿ ಪೋಸ್ಟ್ ಗಳಲ್ಲಿ ಹಾಕ್ಬೇಕಾಗ್ತದೆ. ಎಂತಕಂದ್ರೆ ನೀವು ನಾನು ಆಗ ಹೇಳಿದಾಗ ಲೈಕ್ ಅಲ್ಲಿ ರೀಡ್ ಮಾಡ್ಲಿಕ್ಕೆ ಇರ್ತದೆ, ಫಸ್ಟಿಗೆ ಎಷ್ಟು ಲೈಕ್ ಕೌಂಟ್ ಉಂಟಾ, ಮತ್ತೆ ಅದಂತ ಕ್ರಿಯೇಟ್ ಮಾಡಬೇಕಿದ್ರೆ ನೀವು ಆ ಲೈಕ್ ಅನ್ನು ಕ್ರಿಯೇಟ್ ಮಾಡಬೇಕು. ಈಗ ಫಸ್ಟ್ ಜನರು ಲೈಕ್ ಮಾಡುವಾಗ, ಅದಾದ ನಂತರ ನೀವು ಅಪ್ಡೇಟ್ ಮಾಡಬೇಕು ಎಲ್ಲ ಲೈಕ್ ಅನ್ನು ಇನ್ಕ್ರೀಸ್ ಮಾಡುವಾಗ. ಅಂದ್ರೆ ಈಗ 10 ಜನ ಬಂದು ಅವರು ಲೈಕ್ ಕ್ಲಿಕ್ ಕೊಡುವಾಗ ಅದು ಅಪ್ಡೇಟ್ ಆಗ್ತಾ ಇರಬೇಕು. ಈಗ 9 ಇದ್ದದ್ದು 10 ಆಗಬೇಕು, 10 ಇದ್ದದ್ದು 11 ಆಗಬೇಕು. ಸೊ ಹಾಗಾಗಿ ನೀವು ಲೈಕ್ ಬಟನ್ ಅನ್ಸ ನೀವು ಈ ಸೋಷಿಯಲ್ ಮೀಡಿಯಾ ಪ್ರಾಜೆಕ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇಂಥ ಪ್ರಾಜೆಕ್ಟನ್ನು ನೀವು ಮಾಡಿದರೆ ನಿಮಗೆ ಕರೆಕ್ಟಾಗಿ ವೆಬ್ ಡೆವಲಪ್ಮೆಂಟನ್ನು ಯಾವ ರೀತಿ ಕಲಿಬೋದು, ಮತ್ತು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ ಆಗೋದು ಅಂತೇಳಿ ನಿಮಗೆ ಪ್ರಾಕ್ಟೀಸ್ ಆಗ್ತದೆ. ಮತ್ತು ಆಬ್ವಿಯಸ್ಲಿ ನೀವು ಮಾಡಿದ ಪ್ರಾಜೆಕ್ಟ್ಸ್ಗಳನ್ನು ನೀವು ಶೋ ಆಫ್ ಮಾಡ್ಬೋದು. ನೀವು ಜಾಬಿಗೆ ಅಪ್ಲೈ ಮಾಡುವಾಗ ಅಥವಾ ಯಾವುದಾದ್ರು ಫ್ರೀಲಾನ್ಸಿಂಗಿಗೆ ಅವರು ಕೇಳುವಾಗ, ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಕೊಡಿ ಅಂತೇಳಿ ಕೇಳುವಾಗ. ಸೊ ಹಾಗಾಗಿರೋದ್ರಿಂದ ನೀವು ಕರೆಕ್ಟಾಗಿ ಫಸ್ಟಿಗೆ ಕ್ರಡ್ ಆಪರೇಷನ್ ಇರೋ ಒಂದು ಪ್ರಾಜೆಕ್ಟ್, ಅದಾದ ನಂತರ ಒಂದು ಬ್ಲಾಗ್ ಪ್ರಾಜೆಕ್ಟ್, ಮತ್ತೆ ಒಂದು ಸೋಷಿಯಲ್ ನೆಟ್ವರ್ಕ್ ಪ್ರಾಜೆಕ್ಟನ್ನು ನೀವು ಬಿಲ್ಡ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನಾವು ಇಂಥ ಹಲವಾರು ರೀತಿಯ ವಿಡಿಯೋಸ್ಗಳು ಮಾಡ್ತೇವೆ. ಸೊ ಅದರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಹ ಮರಿಬೇಡಿ. ಎಂಥ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅಲ್ಲಿ ಬಂದು ರಿಪ್ಲೈ ಕೊಡ್ತೇನೆ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.